ಕಾಲಾಗ್ಬಿಟ್ಟಿದೆ, ಇನ್ನೂ ಅಡ್ಗೆನೇ ಮಾಡಿಲ್ಲ. ಇವನ್ ಬರೋ ಟೈಮ್ ಆಯ್ತು, ಸ್ವಲ್ಪ ಇದೆ, ಮುಗಿಸ್ಬಿಟ್ಟು ಮಾಡ್ಬಿಡಣ. ಜೀವನದಲ್ಲಿ ನಾವು ಪ್ರೀತಿಸೋರ್ನ ಅವ್ರನ್ನ ಅವರಾಗಿರೋದಕ್ಕೆ ಬಿಡೋದು ತುಂಬ ಕಡಿಮೆ. ನನ್ನವನು ಯಾವತ್ತೂ ನೀನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಡಿಮ್ಯಾಂಡೇ ಮಾಡ್ದೋನಲ್ಲ. ಇವತ್ತಿಗೂ ನಾನಾಗಿದ್ದೀನಿ. ನನ್ನಲ್ಲಿದ್ದ ಅಹಂಕಾರ ಏನಾದರೂ ಕಡಿಮೆ ಆಗಿದೆ ಅಂತಾದ್ರೆ ಅದು ಪ್ರೀತಿಯಿಂದ ಮಾತ್ರ ಒಳ್ಳೆತನ ಅರಳುತ್ತೆ ಅಂತ ತೋರಿಸ್ಕೊಟ್ಟವನು ಅವನು. ಆದ್ರೆ ಅವನಿಗೆ ಹೋಲಿಸ್ಕೊಂಡ್ರೆ ನಾನು ತುಂಬಾ ಸೈಲೆಂಟು. ಅವನು ನನಗೆ ಕಂಪ್ಲೀಟ್ ಅಪೋಸಿಟ್ಟು. ಕಿರಣ್, ನೀನ್ ಯಾಕೆ ಈ ಕೆಲಸ ಮಾಡ್ತಾ ಇದ್ಯಾ? ಬಿಡು. ಪರವಾಗಿಲ್ಲ ಬಿಡು, ನಾನ್ ಮಾಡಿದ್ರೆ ಇಲ್ಲ, ಇದು ಹುಡುಗಿರ್ ಮಾಡೋ ಕೆಲಸ, ನೀನ್ ಮಾಡಬಾರ್ದು. ನೀನ್ ಇದೇ ಕೆಲಸ ಮಾಡಬೇಕು ಅಥವಾ ನಾನು ಅದೇ ಕೆಲಸ ಮಾಡ್ಬೇಕಂತೇನಿಲ್ವಲ್ಲ. ಕೆಲವು ಕೆಲಸಗಳನ್ನ ಇಬ್ರು ಒಟ್ಟಿಗೆ ಮಾಡ್ಬೋದು. ಗುಡ್ ಐಡಿಯಾ. ನನ್ ಪಾತ್ರೆ ಬೆಳಗ್ತೀನಿ, ನೀನ್ ಜೋಡ್ಸು. ನಾನು ತರಕಾರಿ ಕಟ್ ಮಾಡ್ತೀನಿ, ನೀನ್ ಅಡ್ಗೆ ಮಾಡು. ನಾನ್ ಬಟ್ಟೆ ಒಗಿತೀನಿ, ನೀನ್ ಮಡಚು. ಉಲ್ಟಾ ಅಥವಾ ಉಲ್ಟಾ. ಓಕೆ. ಎಂಟೂವರೆ ಆಯ್ತು, ಇನ್ನ ಬಂದಿಲ್ವಲ್ಲ. ನೀವೀಗ ಕರೆ ಮಾಡಿರುವ ಸಂಖ್ಯೆ. ಯಾಕೆ ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಆವಾಗಲೇ ಟ್ರೈ ಮಾಡ್ತಾನೆ ಇದ್ದೀನಿ. ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನೋ ಹೇಳ್ತೀನಿ ಅಂತ ಒಂದಾಗೆ ನಿಂತಿದ್ಯಾ? ನಾನಿವಾಗ ಪ್ರೆಗ್ನೆಂಟು. ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ ಕಣೋ. ಅಪ್ಪ ಅಮ್ಮಂಗೆ ಹೇಗ್ ಮುಖ ತೋರ್ಸೋದು? ನಾಳೆ ಏನಾಗುತ್ತೋ ಏನು ಅಂತ ಭಯ ಆಗ್ತಾ ಇದೆ. ಮದುವೆ ಆಗ್ಬಿಡೋಣ. ಅಪ್ಪ ಅಮ್ಮ ಸೊಸೈಟಿ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಸೊಸೈಟಿ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ ನೀನು. ಸೊಸೈಟಿ ಹೇಗಂದ್ರೆ ಬೀದಿಲ್ ನಿಂತ್ಕೊಂಡು ಜಗಳ ಮಾಡಿದ್ರೆ ಯುದ್ಧ ಮಾಡಿದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ, ಅಸಹ್ಯ ಅನ್ಸಲ್ಲ. ಹಾಗಾದ್ರೆ ಪ್ರೇಮದಿಂದ ಹುಟ್ಟಿರೋ ನಾವೆಲ್ಲ ಅಸಹ್ಯನೇ ಇಲ್ಲ. ಇನ್ನು ಅಪ್ಪ ಅಮ್ಮನ ಬಗ್ಗೆ ಲವ್ ಮಾಡುವಾಗಲೇ ಇನ್ಫಾರ್ಮ್ ಮಾಡಿದ್ದೀವಿ, ಒಪ್ಕೊಂಡಿಲ್ಲ. ಮುಂದೊಂದು ದಿನ ಒಪ್ಕೊಬೋದು ಅನ್ನೋ ನಂಬಿಕೆ ಇದೆ, ನೋಡೋಣ. ನಂಬಿಕೆ ಇದೆ, ನೀನ್ ಬರ್ತಾ ಇದ್ದೀನಿ. ಏನಾದರೂ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದು ಹುಡುಗ ಒಂದು ಹುಡುಗಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 7-8 ವರ್ಷ ಲವ್ ಮಾಡೋ ಅಷ್ಟೆ. ಆಮೇಲೆ ಯಾಕೆ ಕೋಪ ಮಾಡ್ಕೊಂತೀಯ? ಸ್ವಲ್ಪ ಹೇಳೋ ತನಕ ಇರು. ಹೇಳು. ಅದಕ್ಕೂ ಮೇಲೆ ನಾವು ಚೆನ್ನಾಗಿರ್ಬೇಕಂದ್ರೆ ನಾವು ಹೇಗಿರ್ಬೇಕೋ ಹಾಗಿದ್ರೆ ಚೆನ್ನಾಗಿರ್ತೀವಿ. ಖಂಡಿತ ಚೆನ್ನಾಗಿರೋಣ ಕಣೋ. ನಾವು ಮದುವೆ ಆಗೋ ಜಾಗ ಇದೆ, ಹೇಗಿದೆ? ಡಬ್ಬಾ ಥರ ಇದೆ ನೋಡು. ಈ ಪ್ರಕೃತಿ ಎಷ್ಟು ಸುಂದರವಾಗಿದೆ. ಈ ಪ್ರಕೃತಿಲಿ ನಾವು ಮದುವೆ ಆಗಬೇಕು. ನಾವಿಬ್ಬರು ಮದುವೆ ಆಗೋದು ಹೇಗಿರಬೇಕು ಅಂದರೆ, ಈ ಪ್ರಕೃತಿನೇ ಒಂದು ದೇವಸ್ಥಾನ. ಈ ಮಣ್ಣೆ ನೀನು ಕುಂಕುಮ, ಅಲ್ಲಿ ಹರಿತದಲ್ಲ ನೀರು, ಅದೇ ನಮ್ಗೆ ಅಕ್ಷತೆ. ನಾನು ಹೇಗೇಗೋ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಫೀಲ್ ಆಗಬೇಡ ಆಯಿತಾ? ಮದುವೆ ಆದಮೇಲೆ ಒಂದ್ಸರಿ ಫ್ರೆಂಡ್ಸ್ ಎಲ್ಲ ಕರೆಸಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಕೊಳ್ಳೋಣ, ಆಯಿತಾ? ತಾಳಿ ನೀನೇ ಕಟ್ತೀಯಾ, ನಾನೇ ಕಟ್ಕೋಬೇಕಾ? ನಿನಗೆ ಗೊತ್ತಲ್ಲ ನನಗೆ ಈ ಸಂಪ್ರದಾಯಗಳೆಲ್ಲ ಇಷ್ಟ ಇಲ್ಲ ಅಂತ. ಸರಿ ಬಿಡು, ನಾನೇ ಕಟ್ಕೋತೀನಿ. ಥ್ಯಾಂಕ್ ಯು ಮಾರಾಯ.
ಯಾಕೆ ಸ್ವಿಚ್ ಆಫ್ ಆಗಿದೆ? ಒಂದ್ಸರಿ ಅವ್ನ ಫ್ರೆಂಡಿಗೆ ಫೋನ್ ಮಾಡಿ ನೋಡೋಣ. ಯಾವ್ದ್ರಲ್ಲಿದೆ? ಸಿಗ್ತಾ ಇಲ್ವಲ್ಲ. ಛೇ. ಹಾ, ಇಲ್ಲಿದೆ. ಹಲೋ ಅಣ್ಣ, ನಾನು ರಾಧೆ, ಕಿರಣ್ ವೈಫ್. ಹಾಂ ಹೇಳಿ. ಇನ್ನೂ ಮನೆಗೆ ಬಂದಿಲ್ಲ ಕಿರಣ್. ಇಷ್ಟೊತ್ತಿಗೆಲ್ಲ ಬರ್ತಾ ಇದ್ದ. ಇವತ್ತು ಯಾಕೋ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಅಣ್ಣ. ಇಲ್ಲಿಂದ 6:06 ಹೊರಟ. ಯಾರೋ ಸುರೇಶ್ ಗಿರಿ ಅಂತ ಸಿಕ್ಕಿದ್ರಂತೆ, ಅವ್ರ ಜೊತೆ ಹೊರಟ. ಲೇಟ್ ಆದ್ರೆ ಕಾಲ್ ಮಾಡಿ ಹೇಳ್ತಿದ್ರಣ್ಣ, ಆದ್ರೆ ಇವತ್ತು ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ. ಏನೋ ಭಯ ಪಡಬೇಡಿ, ಏನೂ ಆಗಿರಲ್ಲ, ಆರಾಮಾಗಿರಿ. ಕಾಲ್ ಮಾಡಿದ್ರೆ ಹೇಳ್ತೀನಿ, ಸರಿನಾ? ಆಯ್ತು, ಸರಿ ಅಣ್ಣ. ಓಕೆ. ಸುರೇಶ್ ಇವ್ರಿಗೇನಾದ್ರೂ ಸಾಲ ಕೊಡದೆ ಆಟ ಆಡಿಸ್ತೀಯ ಮಗನೇ, ಕೊನೆಗೆ ನಿಂಗೆ ಗತಿ ಆಯ್ತು. ಎಲ್ಲಮ್ಮ ನಿನ್ ಗಂಡ? ಆಫೀಸಿಗೆ ಹೋಗಿದ್ದಾರೆ ಸರ್. ಸಾಲ ಕೊಟ್ಟು ಎಷ್ಟು ದಿನ ಆಯ್ತು? ಫೋನ್ ಮಾಡಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾನೆ ನಿನ್ ಗಂಡ. ಸರ್, ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇವತ್ತೆಲ್ಲ ನಾಳೆ ಕೊಟ್ಬಿಡ್ತಾರೆ ಬಿಡಿ ಸರ್. ನೋಡಿ, ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ. ಇವತ್ತು ಸಾಯಂಕಾಲದೊಳಗೆ ಅಮೌಂಟ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಆಮೇಲೆ. ಆಯ್ತು ಸರ್. ಸರಿ. ಇವ್ರದೊಳ್ಳೆ ಕರ್ಮ, ಎಷ್ಟು ಬೇಗ ಸಾಲ ಕೊಟ್ಬಿಡ್ತೀವೋ ಇವ್ರಿಗೆ ನಾವು. ಸುರೇಶಿಗೆ ಫೋನ್ ಮಾಡಿ ನೋಡೋಣ. ಹಲೋ ಸರ್, ನಾನು ಕಿರಣ್ ವೈಫು. ಹೇಳಮ್ಮ. ಕಿರಣ್ ಇನ್ನೂ ಮನೆಗೆ ಬಂದಿಲ್ಲ, ನಿಮ್ ಜೊತೆ ಏನಾದರೂ ಇದ್ದಾರಾ? ಅವ್ನು ಆಲ್ರೆಡಿ ಸಾಲ ಕ್ಲಿಯರ್ ಮಾಡಿ 7:30 ಹಂಗೆ ಹೊರಟ ಕಣಮ್ಮ. ಸರಿ ಸರ್. ಸರಿ. 7:30 ಅಲ್ಲಿಂದ ಹೊರಟು ಎಲ್ಲಿಗೆ ಹೋದ? ಅಡುಗೆ ಮಾಡೋಣ ಅಂದರೆ ಟೆನ್ಷನಲ್ಲಿ ಮೂಡಿಲ್ಲ. 1000 ಸರಿ ಹೇಳಿದ್ದೀನಿ ಇವನಿಗೆ, ಜನರ ಹತ್ರ ನೇರವಾಗಿರೋದು ಒಳ್ಳೇದಲ್ಲ ಅಂತ. ಛೇ. ಹಾಂ ಹೇಳಿ. ಅಣ್ಣ, ಗಣೇಶ ಕಲೆಕ್ಷನ್ ಅಣ್ಣ. ಇಲ್ಲ ಅಣ್ಣ ನೋಡಿ ಅಣ್ಣ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಣ್ಣ. ಇಲ್ಲ ಅಂತ ಹೇಳಿದ್ನಲ್ಲ. ಏಯ್ ಬಾರೋ, 50 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ. ಹಲೋ, ನಿಂತ್ಕೊಳ್ರಿ. ಏನು ಹೇಳಿದ್ದು? ಏನು? ಬನ್ನಿ ಇಲ್ಲಿ ನೀವು. ಏಯ್, ಜಗಳ ಏನಕ್ಕಿವಾಗ? ಬಿಡು ಹೋಗ್ಲಿ, ಬಾ. ಸುಮ್ಮನೆ ಇರ್ ನೀನು. ಬಾ ಇಲ್ಲಿ. ಏನು? ಗಣೇಶನ ಮೇಲೆ ಎಷ್ಟು ಭಕ್ತಿ ನಿನ್ಗೆ? ವರ್ಷಕ್ಕೊಂದ್ಸರಿ ಸೋಕೆಗೋಸ್ಕರ ಪೂಜೆ ಮಾಡಿ ಮರ್ತ್ಬಿಡ ಅಷ್ಟೇ ತಾನೆ? ಏನ್ ಸೋಕಿ ಗೀಕಿ ಅಂತ ಮಾತಾಡ್ತಿದೀಯಾ? ಬಿಡೋಣ, ಏರಿಯಾಗ ಹೊಸಬ ಇರ್ಬೇಕೇವನು. ಜಗಳ ಎಲ್ಲ ಮಾಡಬೇಡಿ ಪ್ಲೀಸ್. ಹೋಗಿ ಸರ್ ನೀವು. ಬಾರೋ ನೀನು. ನೋಡಿ ಅಣ್ಣ, ಜಗಳ ಏನಕ್ಕೆ? ಏಯ್ ಬಾರೋ, ಎಲ್ಲಿ ಹೋಗ್ತಾ ನಾವು ನೋಡ್ಕೊಳ್ಳೋಣ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಎಲ್ಲೋ ಇದೆಯಾ? ಪ್ಲೀಸ್ ಫೋನ್ ಮಾಡೋ. ದುಡ್ಡೆಷ್ಟಿಕ್ಕಿದ್ಯಾ? ತೆಗಿಯೋ. ಕೊಡಲ್ಲ ಏನಿವಾಗ? ತೆಗ್ದಿಲ್ಲ ಅಂದ್ರೆ ಗೊತ್ತಲ್ಲ. ನಿಮ್ಮಂತವ್ರನ್ನ ಎಷ್ಟು ಜನ ನೋಡಿಲ್ಲ ಅವಾಗ್ರೆ ರೇ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟಲ್ಲಿ. ನಿನ್ನನ್ನು
ನಮ್ಮ ತಂಗಿ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಿದೆ. ನೀವಿಬ್ರು ಅದು ಹೇಗೆ ಬದುಕ್ತಿರೋ ನಾನು ನೋಡ್ತೀನಿ. ಅವನಿಗೆ ಏನು ಆಗದೆ ಇರಲ್ಲ. ಯಾರು? ರಾಧೆ, ನಾನು ಕಿರಣ್. ಯಾಕೆ, ಏನಾಯ್ತು? ನಿಂಗೆ ಎಷ್ಟು ಕೊಬ್ಬು ಗೊತ್ತಾ? ಯಾಕೋ ಫೋನ್ ರಿಸೀವ್ ಮಾಡ್ಲಿಲ್ಲ ನೀನು? ಆಮೇಲೆ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏಯ್ ಸಾರಿ, ಅಳಬೇಡ. ಏನಾಯ್ತು ಗೊತ್ತಾ?